ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಷು ಕುಕಿಂಗ್ ವ್ಲಾಗ್ಸ್. ಅವರೆಕಾಯಿ ಸೀಸನ್ ಶುರು ಆಯಿತು. ಸೊ ನಿನ್ನೆ ಅವರೆಕಾಯಿ ತಂದು ಎಡ್ದು ನೀರಲ್ಲಿ ನೆನೆ ಹಾಕಿದ್ದೆ. ಇವತ್ತು ಇದ್ಕಿದ ಅವರೆಕಾಳು ಸಾಂಬಾರು ಮಾಡೋಣ ಅಂತ. ಎಲ್ಲ ಕಾಳು ಇದ್ಕೋಷ್ಟರಲ್ಲಿ 1 o'clock ಹಾಗೇ ಹೋಗುತ್ತೆ. 1 o'clock ಆಗೋಯ್ತು. ನನ್ನ ಮಗನೂ ಸ್ಕೂಲಿಂದ ಬಂದಾಯಿತು. ಸೊ ಹಬ್ಬದಲ್ಲಿರೋ ಫ್ರೂಟ್ಸ್ ಎಲ್ಲ ಹಾಗೆ ಇತ್ತು. ಅವ್ನಿಗೊಂದು ಗ್ಲಾಸ್ ಜ್ಯೂಸ್ ಮಾಡಿಕೊಟ್ಬಿಟ್ರೆ ಆರಾಮ್ಸೆ ಟಿ ವಿ ನೋಡ್ಕೊಂಡಿರ್ತಾನೆ. ಅಷ್ಟೊತ್ತಲ್ಲಿ ಲಂಚ್ ಪ್ರಿಪೇರ್ ಮಾಡ್ಬೋದು ಅಂತ ಇಲ್ಲಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಅವ್ನು ಬ್ರೇಕ್ಫಾಸ್ಟ್ ಮಾಡೋದೇ ಇಲ್ಲ, ಬಾಕ್ಸ್ ರಿಟರ್ನ್ ಹಾಗೆ ತರ್ತಾನೆ. ಸೊ ಹಾಗಾಗಿ ಮನೆಗೆ ಬಂದ ತಕ್ಷಣ ಅವ್ನಿಗೆ ಏನಾನ ಕೊಡಬೇಕು. ಇನ್ನು ಫ್ರೂಟ್ಸ್ ಎಲ್ಲ ಹಂಗೆ ಕಟ್ ಮಾಡಿಕೊಟ್ರೆ ತಿನ್ನಲ್ಲ, ಜ್ಯೂಸ್ ಮಾಡಿಕೊಟ್ರೆ ನೀಟಾಗಿ ಕುಡ್ಕೊತಾನೆ. ಸೊ ಹಾಗಾಗಿ ಜ್ಯೂಸ್ ಮಾಡಿ ಅವ್ನಿಗೊಂದು ಗ್ಲಾಸ್ ಕೊಟ್ಟಾಯಿತು. ಕೊಟ್ಟಾದಮೇಲೆ ಇನ್ನು ಇಟ್ಕಿದ ಅವರೆಕಾಳು ಸಾಂಬಾರು ಮುದ್ದೆ ಮಾಡೋಣ ಅಂತ. ಸೊ ಫಸ್ಟು ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಅರ್ಧ ಇಂಚಷ್ಟು ಚಕ್ಕೆ, ಒಂದು 3-4 ಲವಂಗ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರೆಕಾಯಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ. ನಾನು ಇದೆಲ್ಲ ಫ್ರೈ ಮಾಡ್ಬೇಕಾದ್ರೆ ಯಾವಾಗಲೇ ಇದ್ಕಿದ ಅವರೆಕಾಳು ಸಾಂಬಾರು ಮಾಡಿದ್ರು ನಾನು 2 ಸ್ಪೂನ್ ಆಗೋಷ್ಟು ಇದ್ಕಿದ ಅವರೆಕಾಳನ್ನ ಹಸಿ ಇದೆ ಹಾಗೆ ಹಾಕ್ತೀನಿ. ಅದ್ರ ರಾಸ್ ಮೇಲೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ತೀನಿ. ಏನಕ್ಕೆ ಹಾಕ್ತೀನಿ ಅಂದರೆ ಸಾರು ಫುಲ್ ಥಿಕ್ನೆಸ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಸಿ ಇದ್ಕಿದ ಅವರೆಕಾಳನ್ನ ಹಾಕಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಿದರೆ ಸೂಪರಾಗಿರುತ್ತೆ. ನಾನು 1.5 ಅಷ್ಟು ಟೊಮೆಟೊನ ಹಾಕಿ ಫ್ರೈ ಮಾಡಿ, ಇಲ್ಲಿ ತೆಂಗಿನಕಾಯಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಹಾಕಿದ್ದೀನಿ ಅಷ್ಟೇ. ಈ ಸಾಂಬಾರಿಗೆಲ್ಲ ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗೆ ಮಧ್ಯದಲ್ಲಿ ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ. ಅದ್ರ ಬಿಸಿಗೇನೆ ಅದು ಬಿಸಿ ಆಗುತ್ತೆ ಅಷ್ಟೇ, ಖಾರದ ಪುಡಿ ಜಾಸ್ತಿ ಫ್ರೈ ಮಾಡಬಾರ್ದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟು ಒಂದು ಕಡಾಯಿಗೆ ಅದು ತಣ್ಣಗಾಗೋಷ್ಟರಲ್ಲಿ ಕಡಾಯಿಗೆ ಒಂದು 3-4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು, ಒಂದು ಚಿಕ್ಕ ಗಾತ್ರದ್ದು ಇಲ್ಲಾಂದರೆ ಒಂದು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾವು ಏನು ಇಟ್ಕಿಟ್ಟಿರ್ತೀವಲ್ಲ ಅವರೆಕಾಳನ್ನ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಕಾಳು ಸ್ವಲ್ಪನೇ ಇರೋದು, ಹಾಗಾಗಿ ನಾನು ಸ್ವಲ್ಪ ಮಸಾಲೆ ಆಡಿಸಿದ್ದೀನಿ. ಈ ಕಾಳೆಲ್ಲ ಒಂದು 3-4 ಜನ ಊಟ ಮಾಡ್ಬೋದು, ಅಷ್ಟು ಸಾಂಬಾರಾಗುತ್ತೆ. ನಾನು 1.5 ಟೊಮೆಟೊ ಹಾಕಿದ್ದೆ ಅಂತ ಹೇಳಿದ್ದೀನಲ್ವ, ಇನ್ನು ಅರ್ಧ ಟೊಮೆಟೊ ಇಲ್ಲಿ ಸೇರಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಾಳು ಉರಿಬೇಕಾದ್ರೆ ಅರ್ಧ ಟೊಮೆಟೊನೂ ಸೇರಿಸಿ ಚೆನ್ನಾಗೆ, ನೀವು ಕಾಳು ಉರಿತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಅದರಲ್ಲಿರೋ ರಾಸ್ ಮೇಲೆ ಎಷ್ಟಿರುತ್ತೆ ಅಂತ. ಚೆನ್ನಾಗೆ ಫ್ರೈ ಮಾಡಬೇಕು. ಫ್ರೈ ಮಾಡೋಷ್ಟರಲ್ಲಿ ನಾನು ಮಾಡಿಟ್ಟಿದ್ನಲ್ಲ ಮಸಾಲೆನೂ ತಣ್ಣಗಾಗಿದೆ. ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ಇದರಲ್ಲಿ ಏನು ಟಿಪ್ಸು ಅಂದರೆ ಇದ್ಕಿದ ಅವರೆಕಾಳನ್ನು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು, ಕಾಯಿನೂ ಸ್ವಲ್ಪ ಹಾಕ್ಕೊಂಡು ಈ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕಾಯಿ ಜಾಸ್ತಿ ಹಾಕ್ಬಿಟ್ರೆ ಒಂಥರ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗಿರೋದು ಕಾಯಿ, ನಮ್ಮ ಥಿಕ್ನೆಸ್ಗೋಸ್ಕರ ಕಾಳು ಹಾಕಿದ್ದೀನಿ. ಸೊ ಅದನ್ನೆಲ್ಲ ಪೇಸ್ಟ್ ಮಾಡೋಷ್ಟರಲ್ಲಿ ಇಲ್ಲಿ ಕಾಳಲ್ಲಿರೋ ಹಸಿ ಸ್ಮೆಲ್ಲು ಕಂಪ್ಲೀಟ್ಲಿ ಹೋಗಿದೆ. ಆಮೇಲೆ ನಾನು ಇಲ್ಲಿ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ, ಯಾಕಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಆಲೂಗೆಡ್ಡೆ. ಸೊ ಹಾಗಾಗಿ ಇಲ್ಲಾಂದರೆ ಬರೀ ನೀವೇನು ಆಲೂಗೆಡ್ಡೆ ಹಾಕ್ಕೊಳ್ಳಲ್ಲ ಅಂದರೆ ಬರೀ ಕಾಳನ್ನ ಫ್ರೈ ಮಾಡಿ ಮಸಾಲೆ ಹಾಕಿದ್ರೆ ಸಾಕು. ಇಷ್ಟ ಇರೋರು ಆಲೂಗೆಡ್ಡೆ ಹಾಕ್ಕೊಂಡು ಮಾಡ್ಕೊಬೋದು. ಇದಕ್ಕೆ ಬದನೆಕಾಯಿನೂ ಹಾಕ್ತಾರೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಏನೂ ಬೇಡ ನಮಗೆ ಇದ್ಕಿದ ಅವರೆಕಾಳು ಸಾಂಬಾರು ಬರೀ ಬೇಕು ಅಂದರೆ ಬರೀ ಕಾಳಲ್ಲೂ ಮಾಡ್ಕೊಬೋದು. ಮಸಾಲೆನೂ ಸ್ವಲ್ಪ ಹಾಕಿ ಫ್ರೈ ಮಾಡಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ, ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು, ಅಂದರೆ ನೀವು ಪೂರಿ ಚಪಾತಿ ದೋಸೆಗೆಲ್ಲ ಮಾಡ್ಕೊತಿದ್ದೀನಿ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೇಕು. ಮುದ್ದೆ ಅನ್ನಕ್ಕೆಲ್ಲ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ನಾನು 1/2 ಟೇಬಲ್ ಸ್ಪೂನ್ ಅಂದರೆ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಹಾಕ್ಕೊಬೋದು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹೈ ಫ್ಲೇಮಲ್ಲಿ 1 ವಿಜಿಲ್ ಹಾಕಿದ್ರೆ ಸಾಕಾಗುತ್ತೆ. ನೀವು ಜಾಸ್ತಿ ವಿಜಿಲ್ ಹಾಕಿದ್ರೆ ಇದ್ಕಿದ್ದ ಕಾಳು ಸಿಗಲ್ಲ, ಎಲ್ಲ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ. ಸೊ ಒಂದು ವಿಜಿಲ್ ಹಾಕ್ಕೊಬೇಕು. ಒಂದು ವಿಜಿಲಾಗಿ ಹೇರೆಲ್ಲ ಕಂಪ್ಲೀಟ್ಲಿ ಕೂಲ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸುತ್ತ ಎಣ್ಣೆ ಎಲ್ಲ ಬಿಟ್ಟು ಸ್ಮೆಲ್ ಮಾತ್ರ ಘಮ ಘಮ ಅಂತ ಬರ್ತಾಯಿದೆ.
ನೋಡ್ತಾ ಇದ್ರೆ ತಿಂತಾ ಇರಬೇಕು ಅನ್ನಿಸ್ತಾ ಇರುತ್ತೆ. ಬಿಸಿ ಬಿಸಿ ಮುದ್ದೆಗೆ ಇಟ್ಕಿದ ಅವರೆಕಾಳು ಸಾಂಬಾರು ಕಾಂಬಿನೇಷನು ಸೂಪರಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದೇ ಥರ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.